ಯಾರು ಬೇಕಾದ್ರೆ ಸಾವು ಬಯಸ್ಲಿ, ಎತ್ತೋರು ಸಾವು ಬಯಸುವಂಗಿರಬಾರ್ದು. ನಮ್ಮ ಜೀವನ ಎತ್ತೋರು ಸಾವು ಬಯಸುವಂಗಿರಬಾರ್ದು. ಊರಲ್ಲಿ ಹಬ್ಬ ಮಾಡ್ತಾ ಇದ್ರು, ಊರ್ ಜನವೆಲ್ಲ ಸಂಭ್ರಮದಿಂದ ಹಬ್ಬ ಮಾಡ್ತಿದ್ರು. ಇವನು ಕುಡ್ಕ ಬಂದು ಕೂಣದು ಗಲಾಟೆ ಮಾಡಿ ಹಾಳು ಮಾಡ್ಬಿಟ್ಟ ಹಬ್ಬ. ಅಮ್ಮ ಓಡ್ ಬಂದ್ಲು. ಅಲ್ಲಿ ಯಾರು ಅಂದ್ರು, ಅವ್ವ ಹಬ್ಬ ಚೆನ್ನಾಗಿ ನಡೀತಿತ್ತು ಕಣವ, ಹಬ್ಬ ಚೆನ್ನಾಗಿ ನಡೀತಿತ್ತು, ನಿನ್ನ ಮಗ ಅವನು, ನಿನ್ನ ಮಗ ಹಾಳು ಮಾಡ್ಬಿಟ್ಟ ಅಂದ್ರೆ. ಅಯ್ಯೋ ಎಂತೆಂಥವ್ರಿಗೆ ಸಾವು ಬರ್ತದೆ, ಈ ನನ್ನ ಮಗನ್ ಬರ್ಲಿಲ್ವಲ್ಲಪ್ಪ ಅಂದ್ಲು. ತನ್ನ ಮಗನ ಬಗ್ಗೆ ಜನ ಹಾಡುವ ಕಟು ನುಡಿಗಳ ಕೇಳಲಾಗದೆ ಆ ತಾಯಿ ಹತಾಶರಾಗ ಒಂದು ಮಾತಂದ್ಲು, ಎಂತೆಂಥವ್ರಿಗೆ ಆಕ್ಸಿಡೆಂಟ್ ಆಯ್ತದೆ, ಈ ನನ್ನ ಮಗನಿಗೆ ಆಲಿಲ್ವಲ್ಲ ಅಂದ್ಲು. ಇಷ್ಟರ ಮಟ್ಟಕ್ಕೆ ಬದುಕೋದಾದ್ರೆ ಆ ಬದುಕೇ ಬೇಡ ಬಂಧುಗಳೇ. ಎತ್ತವ್ವ ಎತ್ತಪ್ಪನುವೆ ನನ್ನ ಮಗನಿಗೆ ಸಾವು ಕೊಟ್ಬಿಡು ಶಿವನೇ ಅನ್ಬೇಕಾರೆ ಎಷ್ಟು ಕೆಟ್ಟವರಾಗಿ ಬಾಳ್ತಿದ್ದೀವಿ ನಾವು ಅಂತ ನಾವು ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಯಾರೋ ಶತ್ರುಗಳ ಸಾವು ಬಯಸ್ತಾರೆ, ಅವನು ಹೋಗ್ಬಿಡ್ಲಿ ಏನೇನೋ ಅಂತಾರೆ, ಬಿಡ್ರಿ ಸಹಜ ಅವೆಲ್ಲ. ನಮ್ಮ ಪಾಡಿಗೆ ನಾವಿದ್ರು ಅವ್ರು ನಾಶವಾಗ್ಲಿ ಅನ್ನೋರು ಅವರೇ. ಆದರೆ ನನ್ನ ಎತ್ತವರು, ನನ್ನ ತಾಯಿ ತಂದೆ ಸಾಕಿ ಸಲಹುದೋರೆ ಅಯ್ಯೋ ನನ್ನ ಮಗನ ಸಾವು ಯಾಕೆ ಬರಲಿಲ್ಲ ಅಂದ್ರು ಅಂದರೆ ಅಲ್ಲಿಗೆ ನನ್ನ ಬಾಳು ಎಷ್ಟು ಕೆಟ್ಟ ಹೋಗದೆ ಅಂತ ಯೋಚಿಸ್ಬೇಕು. ತಾಯಿ ಮೇಲೆ ಕೈ ಪ್ರಹಾರ ಹೊಡೆಯೋದು, ಅಪ್ಪನಿಗೆ ಹೊಡೀತಾರೆ, ಅವ್ವನಿಗೆ ಹೊಡೀತಾರೆ. ಲೆಕ್ಕ ತಾಯಿಗೆ ನೋಯಿಸಿದ್ದು, ಅಪ್ಪನ ಮೇಲೆ ಕೈ ಮಾಡಿದ ಲೆಕ್ಕ ಅಂಗನವಾಡಿ ಟೀಚರ್ ಬರ್ದಿಲ್ಲ, ಸ್ಕೂಲ್ ಮೇಟ್ರು ಬರೀತಿಲ್ಲ, ಯಾರೋ ಬರೀತಾ ಕುಂತವ್ರು ಬರ್ದಿರ್ತಾರೆ. ಒಂದು ದಿವಸ ಒಂದೊಂದು ಏಟಿಗೆ 100 ಏಟ್ ಲೆಕ್ಕ ಕೊಡ್ಬೇಕಾಗ್ತದೆ ಒಂದು ದಿವಸ ನಾನು. ಅದಕ್ಕೆ ಮಾತಾಪಿತೃಗಳ ಮನವ ನೋಯಿಸುವ ಮಗನು ಮಗನೇ ಅಲ್ಲ, ಎತ್ತೋರ್ ಮನ್ಸನ್ನು ನೋಯಿಸೋನು ಮಗನೇ ಅಲ್ಲ. ನೋಡ್ಕೊಳ್ಳೋದು ಆಮೇಲೆ ಎರಡನೇ ವಿಚಾರ, ಅಪ್ಪ ಅವನು ಚೆನ್ನಾಗಿ ನೋಡ್ಕೊಳ್ಳೋದು. ಆದರೆ ಅವ್ರ ಮನ್ಸಿಗೆ ಆಸೆಗೊಳಿಸ್ದಂಗಿರೋದೇ ಮೊದಲು ವಿಚಾರ. ಅದಕ್ಕೆ ಏನು ಕೊಡಿದ್ರೆ ಪರವಾಗಿಲ್ಲ. ಎತ್ತೋರ್ ಮನಸ್ಸಲ್ಲಿ ಇಂಥ ಮಗನ ಅಪ್ಪ ಅವ್ವ ನಾವು, ಇಂಥ ಮಗಳ ಅಪ್ಪ ಅವ್ವ ನಾವು ಅನ್ನುವಂಥ ಆತ್ಮಾನಂದನೂ ಉಂಟು ಮಾಡೋಕ್ಕಾಗದೇ ಇದ್ಮೇಲೆ ಇದೊಂದು ಜನ್ಮಾನ, ಇದು ಮನುಷ್ಯ ಜನ್ಮಾನ ವ್ಯರ್ಥ. ಇವತ್ತಿನ ಯುವ ಜನತೆ ಅರ್ಥ ಮಾಡ್ಕೋಬೇಕು. ಯಾರನ್ನೋ ನಾವು ಇಂಪ್ರೆಸ್ ಮಾಡೋಕೆ ಹೋಗ್ತೀವಿ, ವಿಲಿಂಗ್ ಮಾಡೋಕೆ ಹೋಗಿ ಸಾಯ್ತಾರೆ, ಯಾರನ್ನೋ ಮೆಚ್ಚೋಕೆ ಹೋಗಿ ಸಾಯ್ತಾರೆ. ಆದರೆ ಎತ್ತಾಗಿಂದ ಕಡೇ ತನಕ ಅಯ್ಯೋ ನನ್ನ ಮಗ ಅಂತ ಸಾಕೋದಲ್ಲ. ಒಂದ್ಸಲಾರ ಅವ್ರನ್ನ ಇಂಪ್ರೆಸ್ ಮಾಡೋ ಪ್ರಯತ್ನ ಮಾಡ್ತೀವನ್ರಿ, ಮಾಡಬೇಕಲ್ವಾ? ಯಾಕೆ ಅಂದರೆ ನಮಗೆ 100 ಜನ ಸಂಬಂಧಿಕರು, ಸ್ನೇಹಿತರು, ಅಭಿಮಾನಿಗಳು. ಆದರೆ ನಮ್ಮ ಅಪ್ಪ ಅವಂಗೆ ನಾನೇ, ಅಪ್ಪ ಅವಂಗೆ ನಾವೇ. ಅವ್ರನ್ನ ಸಂತೋಷ ಪಡಿಸುವಂಥ ಪ್ರಯತ್ನ ಮಾಡೋಣ, ಅವ್ರ ಆತ್ಮಾನಂದ ಉಂಟು ಮಾಡೋಣ. ಎದೆ ಉಪ್ಸಿ ನನ್ನ ಮಗ ಇಂಥವನು ಅಂತ ಹೇಳ್ಕೊಳ್ಳುವಂಗೆ ಬದುಕ್ಬಿಡುವ. ಅದು ನಿಜವಾದ ಬದುಕು.